ನಾನು ನನ್ನ ಲೈಫ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಕೂಡ ವರ್ಧನ್ ಅವರು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಳ್ತಾ ಇದ್ರು. ತಾವು ಕನಸು ಕಂಡಂತಹ ಒಬ್ಬ ಹೀರೋ ಜೊತೆಗೆ ನಟನೆ ಅವಕಾಶ ಸಿಗತ್ತೆ, ಮತ್ತೊಂದು ಯಾವ್ದೋ ಸಿನಿಮಾದಲ್ಲಿ ಖಳನಟನಾಗಿ ಆಯ್ಕೆಯಾದಾಗ ಕೂಡ ಒಂದು ಬ್ರೇಕ್ ಸಿಗತ್ತೆ, ಇದೆಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ರು. ನೀವೇ ಹೇಳಿದ್ರಿ, ಒಂದು ಟೈಮ್ ಅಲ್ಲಿ ತುಂಬಾ ಕಷ್ಟನ ನೋಡಿದಂತವ್ರು, ಹೋಟೆಲ್ ಇಂದ ಹೋಟೆಲ್ಗೆ, ಮತ್ತೊಂದು ಕಡೆಯಿಂದ ಮತ್ತೊಂದಿಗೆ ಕೆಲಸ ಮಾಡ್ಕೊಂಡು ಬರೀ ಇದೇ ಜೀವನ ನೋಡ್ಕೊಂಡವ್ರು. ಮತ್ತೆ ರೀಸೆಂಟ್ ಆಗಿ ಯಾವ್ದೋ ಒಂದ್ ಕಡೆ ಹೇಳ್ತೀರಿ ನೀವು, ನನ್ ಮನೆ ಇರೋದಕ್ಕೂ ಅಂದ್ರೆ ಇರೋದಕ್ಕೂ ಮನೇನೂ ಇರ್ಲಿಲ್ಲ, ಯಾರ್ದೋ ಮನೆಯಲ್ಲಿ ಇತ್ಕೊಂಡು ಕಷ್ಟಪಟ್ಟು ಜೀವನ ಮಾಡ್ಬೇಕಾದಂತಹ ಪರಿಸ್ಥಿತಿ ಇತ್ತು ಅಂತ ಹೇಳಿ. ಸೊ ಅದ್ರ ಬಗ್ಗೆ ಮತ್ತೆ ಮಾತಾಡೋದಾದ್ರೆ, ಅಂದ್ರೆ ಬಾಡಿಗೆ ಕಟ್ಟೋ ಕಷ್ಟ ಆಗ್ತಿತ್ತು ನಮ್ಗೆ, ಕೆಲ್ಸಗಳು ಇರ್ತಿರ್ಲಿಲ್ಲ, ರೂಮ್ ಬೇರೆ ನೋಡ್ಕೊಳ್ಳೋ ಅಂತ ಅನ್ನೋರು ಪಾಪ ಅವರು. ಅಂದ್ರೆ ಇವತ್ ನಾವು ಅಂದ್ರೆ ನಾನು ನೆಗೆಟಿವ್ ಆಗಿ ಹೇಳ್ತಿಲ್ಲ, ಅಟ್ಲೀಸ್ಟ್ 6 ತಿಂಗಳಾರು ನಮ್ಗೆ ಜಾಗ ಕೊಟ್ಟಿರ್ತಾರ. ಅವ್ರಿಗೂ ಕಷ್ಟ ಆಗ್ತಿದೆ ಒಂದ್ ಟೈಮಿಗೆ. ರೂಮಿಂದ ಆಚೆ ಹಾಕ್ಬಿಟ್ಟ ನನ್ ಫ್ರೆಂಡ್, ನಾನು ಹಂಗ್ ಹೇಳಲ್ಲ. ಪಾಪ ಅವ್ರೇ ಕಷ್ಟದಲ್ಲಿ ಇರ್ತಾರೆ. ಇನ್ನ ಜೊತೆಗೆ ನಮ್ಮನು ರೂಮ್ ಮಾಡಿ ಕಟ್ಕೊಳ್ಳಿ, ಅಟ್ಲೀಸ್ಟ್ ನಾವು ಅವ್ರಿಗೆ ಸಾಕ್ ಕೊಡ್ಬೇಕು. ನಮ್ಮ ಹತ್ರ ಆಗ್ತಿರ್ಲಿಲ್ಲ. ಅವ್ರು ಅಷ್ಟೇ, ರೂಮ್ದು ಅಷ್ಟೇ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ. ಒಂದ್ಸತಿ ಸುಮ್ ಕೂತ್ಕಟ್ಟೆ ಹೋಗು ಎದ್ದೇಳು ಮಂಜಂತ ಸಿನಿಮಾದಲ್ಲಿ ಎಲ್ಲವರನ್ನ ಅಲ್ಲಿ ಇಲ್ಲಿ ಹೆಂಗ್ ಹೇಳ್ತಾರೆ ಗೊತ್ತಾ, ಅಲ್ಲದಂತ ಇಲ್ಲ ಅಂತ ಹಂಗೆ ಆಗಿದ್ ನಾವು. ಕತ್ತು ರೂಪಾಯಿಂದ ಸುಂಕಟ್ಟೆ ಹೋಗು, ಸುಂಕಟ್ಟೆ ವಿಜಯನಗರಕ್ಕೆ ಬಾ, ಅಲ್ಲಿಂದ ಕಾಮಾಕ್ಷಿ ಪಳ್ಳಿಗೆ ಬಾ, ಅಲ್ಲಿಂದ ಮಹಾಲಕ್ಷ್ಮಿ ಲೇಔಟ್ಗೆ ಹೋಗು, ಅಲ್ಲಿಂದ ನಂದಿಲ್ ಲೇಔಟ್ಗೆ ಹೋಗು. ಇಲ್ಲಿ ಯಾವ್ದು ಇಲ್ಲಿ ನಂದಿಲ್ ಲೇಔಟ್ ಅಲ್ಲಿ ಯಾವ್ದೋ ಒಂದ್ ಸ್ವಲ್ಪ ದಿನ ರೂಮ್ ಮಾಡ್ಕೊಂಡಿದ್ವಿ. ಪೇಂಟಿಂಗ್ ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು ಆಕ್ಚುಲಿ ಅವಾಗ. ಅಲ್ಲೊಂದ್ ಸ್ವಲ್ಪ ರೂಮು ಹೇಳ್ದಲ್ಲ, ಅವಾಗ ಇರೋಕ್ಕೂ ಮನೆ ಕಷ್ಟ ಇತ್ತು. ನಂಗೆ ಖುಷಿ ಇದೆ ಇವಾಗ, ನಂದೇ ಸ್ವಂತ ಮನೆ ಮಾಡ್ಕೊಂಡು ಬೆಂಗಳೂರಿದ್ದೀನಿ. ಬಹಳ ನನ್ ಬಗ್ಗೆ ನನಗೂ ಹೆಮ್ಮೆ ಇದೆ. ನೀವು ದುಡ್ದಿದ್ದ ದುಡ್ಡಲ್ಲಿ ಮನೆ, ಅದೊಂದು ಡ್ರೀಮ್ ಇತ್ತು ಆಕ್ಚುಲಿ ಆ ಟೈಮಲ್ಲಿ. ಇವಾಗ ಪಾರ್ಕಲ್ಲಿ ಮಲಗಿದಾಗ ಅಂದ್ರೆ ಅನ್ಸದು, ನಾವು ಮನೇಲೆಲ್ಲ ಆಗುತ್ತಾ, ಯಾರು ಕಾರ್ ನಾವೆಲ್ಲ ಕಾರ್ ಓಡಾಡಕ್ ಆಗುತ್ತಾ, ಹೆಂಗ್ ದುಡಿಯೋದು, ಅಷ್ಟೆಲ್ಲ ದುಡಿಯೋದು, ಹೆಂಗ್ ಹೆಂಗ್ ಮಾಡೋದು ಅಂತ ಹೇಳಿ. ಇವಾಗ ಖುಷಿ ಇದೆ, ನನ್ ಸ್ವಂತ ಮನೆ ನಾನೇ ಬದುಕ್ತಾ ಇದ್ದೀನಿ, ಖುಷಿ. ಸಾಲ್ ಆಪ್ಷನ್ ಗಳು ಸಿಗ್ತಾ ಇದೆ ಮೂವಿ ಒಂದಾದ್ಮೇಲೆ ಒಂದು. ಅಂದ್ರೆ ಕೆಲಸಗಳು ಅಂದ್ರೆ ಇಷ್ಟಕ್ಕೆಲ್ಲ ಕಾರಣ ಐ ಥಿಂಕ್ ಮೋಸ್ಟ್ಲಿ ಎಲ್ಲಾ ನಿರ್ದೇಶಕರು, ನಿರ್ಮಾಪಕರು ಅಂತ ಅನ್ಸುತ್ತೆ. 1 ಜನ ಸ್ನೇಹಿತರು, ಅವ್ರದೆಲ್ಲ ಸಪೋರ್ಟ್ ಅನ್ಸುತ್ತೆ ಇಲ್ಲಿವರೆಗೂ ಬರಕ್ಕೆ. ಇಲ್ಲ ಅಂದ್ರೆ ಕೆಲಸ ಕೊಟ್ಟಿಲ್ಲ ಅಂದ್ರೆ ನಾವೇನು ಮಾಡಕ್ ಯಾರು ಕೆಲಸ ಕೊಟ್ರೆ ನಮ್ಗೆ ದುಡ್ಡು ಬರುತ್ತೆ, ಮಾಡ್ಬೋದು. ಸ್ನೇಹಿತರು ಒಂದಷ್ಟು ಜನ, 1-5 ಜನ ಸ್ನೇಹಿತರಿದ್ದಾರೆ. ಒಬ್ರಿದ್ರು ಅದು ಸಾಕಲ್ಲ ಅಂತ ಒಬ್ರೇ ಅಂತ ಅನ್ಕೊಳ್ಳಿ, ಒಬ್ರೇ ಇರ್ಬೋದು, ಒಬ್ರು ಇಬ್ರು ಅಷ್ಟೇನೆ. ಆತರ ಫ್ರೆಂಡ್ಸ್ ಇದಾರೆ. ಆತರ ಅಂದ್ರೆ ಅವ್ರ ಕಷ್ಟದಲ್ಲಿ ನಾವು ಜೊತೆ ಆಗಿದ್ವಿ, ಇವತ್ ನಮ್ ಜೊತೆ ನಿಂತ್ಕೊಂಡಿದ್ದಾರೆ. ಮಾಡೋ, ನೀನ್ ಏನ್ ಮಾಡ್ತೀಯ ಮಾಡೋ, ನಾನು ಇದೀನಿ ಬೆನ್ನಿಂದ ಹೇಳ್ತೀನಿ, ಮಾಡೋ ನೀನು. ನಾವು ಆಗ್ಲಿಲ್ಲ ಮಾಡಕ್ ಆತರದಲ್ಲ, ಅಟ್ಲೀಸ್ಟ್ ನೀನ್ ಮಾಡೋ ತೊಂದ್ರೆ ಇಲ್ಲ ಅಂತ ಬೆನ್ನಿಂದ ನಿಂತೀವಿ. ಆತರ ಸ್ನೇಹಿತರ ಸಪೋರ್ಟ್ ಐ ಥಿಂಕ್ ಇಲ್ಲಿವರೆಗೆ ಬರಕ್ ಕಾರಣ. ಓಕೆ, ಅಷ್ಟೆಲ್ಲಾ ಕಷ್ಟಗಳನ್ನ ನೋಡಿದವರು, ನನ್ ಮಗ ಏನೋ ಆಗ್ಬೇಕು ಅಂತ ಅನ್ಕೊಂಡಿದ್ದವರು, ಈ ಕಡೆ ವಿದ್ಯಾಭ್ಯಾಸ ಕೊಡ್ಸೋದಕ್ ಕಷ್ಟ ಆಯ್ತು, ಅವ್ನ್ ಏನ್ ಫ್ಯೂಚರ್ ಅಲ್ಲಿ ಮಾಡ್ಕೋತಾನೆ ಅನ್ನೋ ಗೊಂದಲ ಅವರಿಗೂ ಕಾಡ್ತಾ ಇತ್ತು. ಅಂತದ್ರ ದಾಟ್ಕೊಂಡ್ ಬಂದಾದ್ಮೇಲೆ ಈಗ ಒಂದ್ ಸಕ್ಸಸ್ಫುಲ್ ಪರ್ಸನ್ ಆಗಿ ನಿಂತ್ಕೊಂಡಿದೀರಿ. ಒಂದಷ್ಟು ಸಿನಿಮಾಗಳು, ಸೀರಿಯಲ್ಗಳು ಎಲ್ಲ ಸಿಕ್ಕಿದಾಗ ಒಂದು ಸ್ಟಾರ್ ಗಿರಿ ಏನ್ ಸಿಗತ್ತೆ, ಆ ಮಲ್ನಾಡ್ ಭಾಗದಲ್ಲಿ ನೀವೇ ಹೇಳ್ದಂಗೆ 10-15 ಕಿಲೋಮೀಟರ್ ಒಂದ್ ಸಿಟಿಗೆ ಹೋಗ್ಬೇಕು ಅಂತ ಅನ್ನುವಾಗ ಸುತ್ತಮುತ್ತಲ ಇರೋರ್ಗೆಲ್ಲರಿಗೂ ಒಂದು ಖುಷಿ, ಓ ಇವ್ರ ಮಗ ಹಿಂಗೆ ಸ್ಟಾರ್ ಆಗ್ಬಿಟ್ಟ, ಸಿನಿಮಾದಲ್ಲಿ ಬರ್ತಾನೆ, ನಾವು ನೋಡ್ತಿದ್ವಲ್ಲ ಇಷ್ಟು ದಿನ ಟಿವಿ, ಆ ಟಿವಿಯಲ್ಲಿ ಬರ್ತಿದಾನೆ ಅಂತ. ಅಪ್ಪ ಅಮ್ಮನ್ ಖುಷಿ ಹೇಗಿತ್ತು? ಇಲ್ಲಪ್ಪ, ಅವ್ರಿಗೆ ಏನ್ ಗೊತ್ತಾ, ಅವ್ರ ಒಂಥರ ಮುಗ್ದಿರ್ತಾರೆ, ಅವ್ರಿಗೆ ಏನು ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ. ಈಗ ಅಕ್ಕಪಕ್ಕ ಮನೆ ಹುಡುಗರು ಎಕ್ಸ್ಪ್ರೆಸ್ ಮಾಡೋದಷ್ಟು ಅವ್ರಿಗೆ ಅಂದ್ರೆ ಏನು ಎಕ್ಸ್ಪ್ರೆಸ್ ಮಾಡಕ್ ಗೊತ್ತಾಗಲ್ಲ. ಹಳ್ಳಿ ಜನ ಆ ಮುಗ್ಧತೆ ಅಷ್ಟೇ, ಒಂಥರ ಮುಗ್ದ್ರು ಅಂತ ಅನ್ಸುತ್ತೆ. ಈಗ ನಾನು ಊರ್ಗ್ ಹೋದಾಗ, ಓ ಸೀರಿಯಲ್ ನೋಡಿದ್ರೆ ಸಖತ್ತಾಗಿತ್ತು ಅಂತ ಅವಾಗಲ್ಲ. ಅವ್ರೇನ್ ಹೇಳ್ತಾನೆ ಇರ್ಲಿಲ್ಲ, ನಾನ್ ಕೇಳ್ತಾನೆ ಇಲ್ಲ. ಅದ್ರ ನೋಡಿದ್ರ ಸೀರಿಯಲ್, ನಾನ್ ಫೋನ್ ಮಾಡಿದ್ರು ಹೇಳ್ತಿರ್ಲಿಲ್ಲ, ನಾನು ಸೀರಿಯಲ್ ಮಾಡಿ ನೋಡಿ, ಟಿವಿ ಬರುತ್ತೆ ಅಂತ. ನಾನೇ ಫೋನ್ ಮಾಡಿ 2 ಜನ ಕೇಳೋದು, ಮನೆಗೂ ಹೇಳ್ತಿರ್ಲಿಲ್ಲ. ಎಲ್ರಿಗೂ ಫೋನ್, ನಾನ್ ಸೀರಿಯಲ್ ಬರ್ತೀನಿ, ಏನ್ ಮಾಡ, ನನ್ ಪ್ರೊಸೆಸ್, ನನ್ ಡ್ರೀಮ್ ಅದು. ನನ್ ಪಡಿ ನಾನು ಕೆಲಸ ಮಾಡ್ತಾ ಹೋಗ್ತೀವಿ. ನಾನು ರೀಚ್ ಆದಾಗ ಅವ್ರು ಹೇಳ್ತಾರೆ ಅನ್ನೋದು. ಯಾವತ್ತು ನಮ್ಮಲ್ಲಿ ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ಒಂದು ದಿನಕ್ಕೂ ನನ್ ಮುಂದೆ ಇಲ್ಲಪ್ಪ ಏನೋ ಮಾಡ್ಬಿಟ್ಟೆ ನೀನು, ಇವತ್ತು ಹೊಗಳಿಕೆ ಮಾತು ಒಂದಿಲ್ಲ. ನಮ್ಮಪ್ಪ ಹೊಡೆಯೋರು ಅಷ್ಟೇ, ಅದೇ ಅಷ್ಟೇ ಗೊತ್ತಿರೋದು. ಹೋಳಿಕೆ ಮಾತು ಯಾವತ್ತು ನಮ್ಮಪ್ಪ ಮಾತಾಡೋದು ಕೇಳಿಸ್ಕೊಂಡಿಲ್ಲ, ಅವ್ರು ಮಾತಾಡೋದು ಇಲ್ಲ. ಅವಾಗ್ಲೂ ಮಾತಾಡ್ತಿರ್ಲಿಲ್ಲ, ಇವಾಗ್ಲೂ ಮಾತಾಡ. ಬಹುಶಃ ಹೊಗಳಿಕೆ ತನ್ ಮಗನ್ ತಲೆಗೆ ಏರಿದ್ರೆ ಮತ್ತೇನೋ ಮಾಡಲ್ವೇನೋ ಅನ್ನೋದೇನೋ ಇದ್ಯಾ? ಇಲ್ಲ, ಆತರದ್ದು ಇಲ್ಲ. ಆತರದ ಗುಣಗಳೇ ಇಲ್ಲ ಅವ್ರಿಗೆ ಪಾಪ. ಅಂದ್ರೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಗೊತ್ತಾಗ್ತಿಲ್ಲ ಅನ್ನೋರಿಗೆ. ಮಾತಾಡ್ತಿರೋ ಗೊತ್ತಿಲ್ಲ ನಂಗೆ. ನನ್ ಮುಂದೆ ಯಾವತ್ತು ಬಟ್ ಸಿನಿಮಾ ಎಲ್ಲ ನೋಡೋದು. ನನಗೆ ಯಾವ್ದೋ ಸಿನಿಮಾ ರಿಲೀಸ್ ಆದ್ರೆ ಥಿಯೇಟರ್ ಹೋಗಿ ನಮ್ಮ ಅಮ್ಮನ ನೋಡೋರು, ನಮ್ಮ ಅಪ್ಪನ ಹೋಗಿ ನೋಡ್ಕೊಂಡ್ಬರೋರು. ಅದೇ ಖುಷಿ ಅಲ್ವಾ? ಕಮ್ಮಿ ಸಿನಿಮಾ ಹೋಗಲ್ಲ ಥಿಯೇಟರ್ಗೆ ಅವರು, ನಾನು ಆಕ್ಟ್ ಮಾಡ್ರೆ ಹೋಗಿ ನೋಡ್ತಾರೆ ಅಷ್ಟೇ. ಹಿಂಗೆಲ್ಲ ಥಿಯೇಟರ್ಗೆಲ್ಲ ಸಿನಿಮಾ, ನಮ್ ಕಡೆ ಕಲ್ಚರ್ ಇಲ್ಲ ಥಿಯೇಟರ್ ಸಿನಿಮಾ ನೋಡೋದು ಯಾರಿಗೂ. ಸುಮಾರು ಟಿವಿ ಬರೋವರೆಗೂ 25-30 ಕಿಲೋಮೀಟರ್
ಯಾರ ಹಳ್ಳಿ ಜನ ನಾವು ದೂರ ವಿಚಾರ ಮಾಡಲ್ಲ. ಹೌದು. ಯಾವ್ದು ನಾನು ಆಕ್ಟ್ ಮಾಡಿದೆ ಅಂದ್ರೆ ಹೋಗಿ ನೋಡ್ಕೊಂಡ್ ಬರೋದು ಅಷ್ಟೇ. ಬಟ್ ನಾ ವಾಪಸ್ ಫೋನ್ ಮಾಡಿ ಚೆನ್ನಾಗ್ ಮಾಡಿದೆ ಪಿಕ್ಚರ್ ನೀನು ಅಂತ ಅವ್ರು ಹೇಳ್ತಿರ್ಲಿಲ್ಲ. ನೋಡ್ಕೊ ಬಂದ್ರು ಅನ್ನೋದಷ್ಟೇ. ನೀವು ನೋಡಿದ್ರ ಅಂತ ನಾನು ಕೇಳ್ತಿಲ್ಲ. ಓಕೆ, ಈಗ ನೀವು ಮನೆ ಬಿಟ್ಟು ಆಚೆ ಬರ್ತೀರಲ್ವಾ, ಆ ಟೈಮಲ್ಲಿ ಒಂದಷ್ಟು ಜನ ಹೀಯಾಳಿಸಿದವ್ರು, ಆಡ್ಕೊಂಡವ್ರು, ನಿನ್ ಕೈಲಿ ಏನಾಗತ್ ಬಿಡು, ಮತ್ತದೇ ಹೋಟೆಲ್ ಕೆಲ್ಸ, ಹಂಗೆ ಹಿಂಗೆ ಅಂತ ಇದ್ದೇ ಇರ್ತಾರೆ, ಅದು ಸರ್ವೇ ಸಾಮಾನ್ಯ. ಸೊ ಅಂತವ್ರಲ್ಲಿ ಯಾರೋ ಒಬ್ರು, ಈಗ ನೀವು ಹಿಂಗೆಲ್ಲ ಸಕ್ಸಸ್ ಆಗಿದ್ದೀರಿ, ಯಾವ್ದೋ ಒಂದು ಸಿನಿಮಾದಲ್ಲಿ ಬ್ರೇಕ್ ತಗೊಳ್ತೀರಿ, ಮತ್ತೊಂದು ಯಾವ್ದೋ ಒಂದಷ್ಟು ಆಪ್ಷನ್ ಮೇಲೆ ಆಪ್ಷನ್ ಸಿನಿಮಾಗಳು ಬರ್ತಾನೆ ಇರುತ್ತೆ, ಸಾಲಾಗಿ ಎಲ್ಲಾ ಕಡೆ ನೋಡ್ತಾ ಇರ್ತೀವಿ ಅಂದಾಗ, ಬಿಡೋ ನೀನ್ ಮಾಡ್ಬಿಟ್ಟೆ ಅಂತ ಹೇಳ್ದವ್ರು ಯಾರಾದ್ರೂ ಇದಾರ? ತುಂಬಾ ಜನ ಸ್ನೇಹಿತರಿದ್ದಾರೆ. ನಾನು ಆಕ್ಚುಲಿ ಅವ್ರ ಬಗ್ಗೆ ಎಲ್ಲ ಮಾತಾಡಲ್ಲ. ಅದಕ್ಕೆ ಅಂದ್ರೆ ಅಂದ್ರೆ ಅದನ್ನ ತಲೆಗೆ ಹಾಕೊಳಲ್ಲ, ಅಂದ್ರೆ ಇಗ್ನೋರ್ ಮಾಡೋದೇ ಅಷ್ಟೇ. ಅವ್ರಿಗೆ ಟೈಮೇ ಕೊಡಲ್ಲ ನಾನು. ಆ ತರ ವ್ಯಕ್ತಿಗಳಿಗೆ ನನ್ನ ಜೀವನದಲ್ಲಿ ನಾನು ಟೈಮೇ ಕೊಡಲ್ಲ. ಆಡ್ಕೊಂಡ್ರೆ ಅವ್ರು ಹೇಳಿದ ಮಾತನ್ನ ತಲೆಗೂ ತಗೊಳ್ಳಲ್ಲ. ಹಿಂಗಾಗ್ತು ಹೋಯ್ತಾರೆ ಅಷ್ಟೇ ಮನುಷ್ಯ. ಅವ್ರ ಬಗ್ಗೆ ಯೋಚನೆ ಅವ್ರ ಟೈಮೇ ಕೊಡಲ್ಲ ನಾನು. ಯಾರು ಮಾತಾಡಿದ್ರೆ ಅಂತ ಗೊತ್ತಿರುತ್ತೆ, ನನಗೆ ಏನ್ ಗೊತ್ತಿರಲ್ಲ ಅಂತ ಕಣ್ಮುಂದೆ ಸಿಕ್ ನಾನೇ ಚೆನ್ನಾಗಿ ಮಾತಾಡ್ತೀನಿ. ಅವ್ರಿಗೆ ಮುಖಕ್ಕೆ ಹೊಡ್ದಂಗಿರ್ಬೇಕು ಆತರನು ಅಂತಲ್ಲ. ನಾನು ಯಾರ ಮೇಲೂ ದ್ವೇಷ ತೀರ್ಸ್ಕೊಳಕ್ಕೆ ಹೋಗಲ್ಲ. ನಂಗೆ ಗೊತ್ತಿರುತ್ತೆ ಮಾತಾಡೋದು, ನಮ್ ಟೈಮ್ ಸರಿ ಇಲ್ಲ ಅಷ್ಟೇ, ಅದಕ್ಕೆ ಮಾತಾಡಿದ್ದಾರೆ. ಕೆಲವೊಬ್ರು ಹೀರೋಗಳಿಗೆ ಇದಾರೆ, ಒಂದಷ್ಟು ಜನರ ಹೆಸರು ಹೇಳೋದಕ್ಕಾಗೋದಿಲ್ಲ. ಮತ್ತೆ ಇನ್ನೊಂದ್ ಕಡೆ ಏನಾಗಿದೆ ಅಂತ ಅಂದ್ರೆ, ಅದು ನಮ್ ಜೀವನ ಅನ್ನೋ ತರ ಆಗೋಗ್ಬಿಟ್ಟಿದೆ. ಪ್ಯಾನ್ ಇಂಡಿಯಾ, ಕನ್ನಡದಲ್ಲಿ ಸೂಪರ್ ಸ್ಟಾರ್ ಗಳಾಗ್ತಾರೆ, ಅದಾದ್ಮೇಲೆ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗ್ತಾರೆ. ಯಾಕಂದ್ರೆ ಜನ ಎಲ್ಲಾ ಕಡೆ ಸಿನಿಮಾಗಳನ್ನು ನೋಡ್ತಾರೆ. ಕನ್ನಡದವರು ಬೇರೆ ಭಾಷೆ ಸಿನಿಮಾ ನೋಡಲ್ಲ ಅಂತ ಏನಿಲ್ವಲ್ಲ, ಹಂಗಾಗಿ ಅವರು ಬೇರೆ ಭಾಷೆ ನೋಡ್ಬೇಕಾದ್ರೆ ನಾವ್ ಯಾಕೆ ಬೇರೆ ಭಾಷೆಯಲ್ಲಿ ಮಾಡಬಾರ್ದು ಅನ್ನೋ ಒಂದ್ ಥಾಟ್ ಇದೆ. ಅದ್ ಹೌದು, ಈಗ ನಾವು ಮಾಡ್ಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ. ಬಟ್ ನೀವ್ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಆಗ್ಬೇಕು. ಬೇರೆ ಭಾಷೆ ಎಲ್ಲ ಏನಾಗಿದೆ ಅಂತ ಹೇಳಿದ್ರೆ ಯಾವಾಗಲೂ ಆಗೋಗ್ಬಿಟ್ಟಿದೆ. ಪ್ಯಾನ್ ಇಂಡಿಯಾ ನಮ್ದು ಅಂದ್ರೆ ಲೇಟ್ ಪ್ರೋಸೆಸ್ ಇದೆ ಆಕ್ಚುಲಿ. ಇದು ಬೇರೆ ಯಾವಾಗ್ಲೂ ಆಗ್ಬೇಕಾಗಿತ್ತು. ಬಟ್ ಒಳ್ಳೇದೇ, ಅಂದ್ರೆ ಹೊಸದಾಗಿ ಏನ್ ಬರುತ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಿರ್ಬೇಕು. ಐದ್ ಸರಿ ಇಲ್ಲ, ಹತ್ ಸರಿ ಇಲ್ಲ, ಇವ್ನ ಯಾರ ಸರಿ ಇಲ್ಲ, ಇವ್ನ ಯಾಕೆ ಹಿಂಗ್ ಮಾಡ್ತಾನೆ, ಅವ್ರವ್ರ ಲೈಫ್ ಅದು. ಅವ್ನ್ ಹಂಗ್ ಮಾಡ್ಕೋಬೇಕು ಅಂತ ಕೊಟ್ರೆ ಅದು ಅವ್ರ ಜೀವನ, ಅವ್ನ ಡಿಸಿಷನ್ ತಗೊಂಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಪ್ರಶ್ನೆ ಮಾಡಕ್ಕೆ ನಮಗೆ ಯಾವ ಯೋಗ್ಯತೆನೂ ಇರಲ್ಲ. ತಾಕತ್ತಿದ್ರೆ ನಂಗೆ ಅದ್ ಮಾಡ್ಬೇಕು. ಬೇರೆ ಏನೋ ತಲ್ಲಿದ್ಯಾ, ಇಲ್ಲಿ ಎಷ್ಟೇ ಪಿಕ್ಚರ್ ಹೋಗ್ತಾರೆ ಇದನ್ನೇ ಮಾಡ್ಬೇಕು. ಹೋಗೋರ್ ಬಗ್ಗೆ ನಾನು ಮಾತಾಡಬಾರ್ದು, ಅಥವಾ ಇಲ್ಲಿ ಇರೋ ಬಗ್ಗೆನೂ ನಾನು ಮಾತಾಡಬಾರ್ದು. ಇವ್ನ ಯಾರು ಬರೀ ಕನ್ನಡ ಪಿಕ್ಚರ್ ಮಾಡ್ಕೊಂಡೆ ಕೂತ್ಕೋತಾನೆ ಅನ್ನೋ ಬಗ್ಗೆನೂ ನಾನು ಮಾತಾಡಬಾರ್ದು. ಅಥವಾ ಇದನ್ನ ಬಿಟ್ಟು ಪ್ಯಾನ್ ಇಂಡಿಯಾ ಮಾಡ್ತೇನೆ ಅನ್ನೋ ಬಗ್ಗೆನೂ ಅವ್ರ ಬಗ್ಗೆನೂ ನಾವು ಮಾತಾಡಬಾರ್ದು. ಅವ್ರಿಗೆ ಅದನ್ನ ಮಾಡ್ಬೇಕಂತ ಆಸೆ ಇದೆ, ಇರೋರಿಗೆ ಇಲ್ಲೇ ಮಾಡ್ಬೇಕನ್ನೋ ಆಸೆ ಇದೆ. ಎರಡು ಅಕ್ಸೆಪ್ಟ್ ಮಾಡ್ಬೇಕು. ಯಾರನ್ನು ಪ್ರಶ್ನೆ ಮಾಡೋರು ನಮ್ಗೆ ಅದಿಲ್ಲ. ಒಳ್ಳೆ ಸಿನಿಮಾ ಬಂದ್ರೆ ದುಡ್ಡು ಕೊಟ್ಟು ನೋಡೋದು, ಅದ್ ನಮ್ ಕೆಲ್ಸ. ಅದನ್ನ ಅಷ್ಟೇ ನಾವು ಮಾಡ್ಬೇಕು. ನಿಮ್ಗೆ ಆತರ ಒಂದು ಆಪ್ಷನ್ ಸಿಕ್ತು, ಪರಭಾಷೆಯಲ್ಲಿ ಯಾವ್ದೋ ಒಂದು ಸಿಕ್ತು, ಏನ್ ಮಾಡ್ತೀರಿ ಖುಷಿಯಿಂದ? ಕೆಲಸ ಮಾಡಕ್ಕೆ ಕೆಲಸ ಮಾಡಕ್ಕೆ ಈಗ ಮಾಡಿದ್ರ ಸರ್ ಯಾವ್ದಾದ್ರು? ತಮಿಳ್ ಸಿನಿಮಾ ಮಾಡಿದ್ದೇನಲ್ಲ ಲಾಂಗ್ ಬ್ಯಾಕ್, ಯೋಗಿ ಬಾಬು ಅವ್ರ ಜೊತೆ ಕಾಂಬಿನೇಷನ್ ಒಂದ್ ಸಿನಿಮಾ ಮಾಡಿದ್ದೇನಲ್ಲ, ಅದು ರಿಲೀಸ್ ಆಯ್ತು ಸಿನಿಮಾ. ಬೇರೆ ಭಾಷೆಯಲ್ಲಿ ಕೆಲಸ ಮಾಡಬಾರ್ದು ಅಂತ ಏನು, ನಾನೇನು ಯಾವ ಭಾಷೆಯಲ್ಲಿ ದ್ವೇಷ ಮಾಡಲ್ಲ. ಸಿನಿಮಾ ರಂಗದಲ್ಲಿರುವಂತವರಿಗೆ ಬೇರೆ ಭಾಷೆಯನ್ನ ದ್ವೇಷ ಮಾಡೋ ಆಪ್ಷನ್ಸ್ ಇರಲ್ಲ. ಎಲ್ಲಾ ಭಾಷೆಯ ಅಭಿಮಾನಿಗಳು ಕೂಡ ಬೇಕೇ ಬೇಕು. ತಮಿಳಲ್ಲೆಲ್ಲ ಹೋಗಿ ನಮ್ ಕನ್ನಡದ ಎಷ್ಟು ಜನ ಬೆಳೆದಿಲ್ಲ, ಎಷ್ಟು ಜನ ಇದ್ದಾರೆ, ತೆಲುಗು ಎಷ್ಟು ಜನ ಹೋಗಿ ಹಂಗ್ ನೋಡಕ್ ಬೇರೆ ಭಾಷೆಯಲ್ಲಿ ಬಂದು ಯಾರು ಬೆಳೆದಿದ್ ಕಡಿಮೆ ಇದೆ. ಇಲ್ಲಿಂದ ಹೊರಡೆ ಹೋಗಿ ಬೆಳೆದಿರೋರು ಹಿಂದಿಲಿ ಹೋಗಿ ಬೆಳೆದಿದ್ದಾರೆ, ತಮಿಳಲ್ಲಿ ಹೋಗಿ ಬೆಳೆದಿದ್ದಾರೆ, ತೆಲುಗು ಹೋಗಿ ಬೆಳೆದಿದ್ದಾರೆ. ಬೇರೆ ಭಾಷೆ ಇಲ್ಲಿ ಕಮ್ಮಿ ಬೆಳೆದಿರೋದು. ಸೊ ಕೆಲಸ ಮಾಡಕ್ಕೆ ಏನ್ ತೊಂದರೆ ಇಲ್ಲ. ಬಟ್ ನಮ್ ಭಾಷೆ ಅಂತ ಇರುತ್ತಲ್ಲ, ಬಟ್ ನಾವಲ್ಲಿ ಹೋಗಿ ತೋರ್ಸ್ ಬರ್ಬೇಕು ನಾವು ಯಾರು ಅಂತ ಹೇಳಿ. ಆ ತರದ ಆಸೆ ಇದೆ. ಬೇರೆ ಭಾಷೆಲೂ ಕೆಲಸ ಮಾಡ್ಬೇಕನ್ನೋ ಆಸೆ ಇದೆ. ಸದ್ಯಕ್ಕೆ ಇಲ್ಲೊಂದು ಕೆಲಸ ಕೊಡ್ತೇವೆ ನಾವು, ಬಟ್ ನಾವು ಕೆಲಸ ಮಾಡ್ತೇವೆ. ನೆಕ್ಸ್ಟ್ ಕ್ವಶನ್ಗೂ ಡಿಪ್ಲೊಮ್ಯಾಟಿಕ್ ಆನ್ಸರೇ ಬರುತ್ತೆ ಅಂತ ಅನ್ಸುತ್ತೆ. ನೀವು ಇಷ್ಟು ದಿನ ಮಾಡಿದಂತಹ ಸಿನಿಮಾಗಳು, ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿರ್ಬೋದು, ಅಥವಾ ಲೀಡೋ, ಮತ್ತೊಂದು ಮಗದೊಂದು ಎಲ್ಲ ಏನ್ ಇದ್ದೀರಿ, ಎಲ್ಲದರಲ್ಲೂ ಅಯ್ಯೋ ಇದು ಯಾಕೆ ಮಾಡ್ದೆ, ಇದು ಜನರಿಗೆಲ್ಲೋ ರೀಚ್ ಆಗ್ಲಿಲ್ವೇನೋ, ಇಷ್ಟ ಆಗಲ್ವೇನೋ ಈ ಕ್ಯಾರೆಕ್ಟರ್ ಮಾಡಿದ್ರೆ, ಅಥವಾ ನಾನ್ ಈ ಪಾತ್ರದಲ್ಲಿ ಮಾಡಬಾರ್ದಿತ್ತೇನೋ, ನನ್ಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅನ್ನೋದು ಯಾವ್ದಾದ್ರು ಇದೆಯಾ? ನಾನ್ ಮೊದ್ಲೇ ಹೇಳಿದ್ದೆ ಪಾತ್ರ ಇಲ್ಲ ನಂಗೆ. ಎಲ್ಲಾ ಪಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದೊಂದ್ಸತಿ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಸಿನಿಮಾ ಆಗ್ಬಿಟ್ಟಿರುತ್ತೆ ಒಂದ್ಸಲ. ಬಟ್ ಆ ಸಿನಿಮಾ ಆ ಪಾತ್ರ ನಂಗೆ ಏನೋ ಕೊಟ್ಟಿದೆಯಲ್ಲ, ಲೈಫ್ ಅಲ್ಲಿ ಕೊಟ್ಟಿರುತ್ತಲ್ಲ. ಇಲ್ಲ ಅಂದ್ರೆ ಆ ಪಾತ್ರ ಮಾಡ್ಲಾಗ ಅದೇನೋ ಫೈನಾನ್ಷಿಯಲ್ ಕಮಿಟ್ಮೆಂಟ್ ತೀರಿರಲ್ಲ ನಂಗೆ. ಅಲ್ಲೋಗಿ ದುಡ್ಡು ತಗೊಂಡ್ಬಿಟ್ಟು ನಂಗೆ ಆ ಪಾತ್ರ ಇಷ್ಟ ಆಗಿಲ್ಲ ಅಂದ್ರೆ ಇವತ್ತು ಇಲ್ಲಿ ಕುತ್ಕೊಂಡು ನಾನು ತಪ್ಪಾಗ್ಬಿಡುತ್ತೆ. ಹಂಗೆಲ್ಲ ಮಾತಾಡಬಾರ್ದು. ಒಂದೊಂದು ಇಷ್ಟ ಆಗಿರುತ್ತೆ ನಮ್ಗೆ, ಅಷ್ಟೇ, ಏನೇನಿಲ್ಲ. ಆತರ ಯಾವ್ದು ಈ ಪಾತ್ರ ಮಾಡ್ಬಾರ್ದು ಬಿಡು ನಾನು ಅಂತ ಅನ್ಸೋದು ಇಲ್ಲ. ಮುಂದೆ ಜೀವನದಲ್ಲಿ ಯಾವತ್ತೂ ನಾನು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನಾನು ಆ ಜಾಗಕ್ಕೆ ಹೋಗೋದೇ ಇಲ್ಲ. ಹೋದ್ಮೇಲೆ ಅದ್ ಯಾವ್ದೇ ಕಾರಣಕ್ಕೂ ಒಂದ್ಸತಿ ಹೋಗಿ ಕೆಲಸ ಮಾಡಾದ್ಮೇಲೆ ಬ್ಯಾಡಿತ್ತು ಆತರ ಯಾವತ್ತೂ ನನ್ ಕೆರಿಯರ್ ನಾನು ಅನ್ಕೊಳ್ಳೋದಿಲ್ಲ. ಸಿನಿಮಾ ಮಾಡೋ ಅಭ್ಯಾಸ ಇದೆ, ಸಿನಿಮಾ ನೋಡೋ ಅಭ್ಯಾಸ ಇದೆಯಾ? ನಾನ್ ಐ ಥಿಂಕ್ ಮೋಸ್ಟ್ಲಿ ಈ ವರ್ಷ 250 ಸಮಥಿಂಗ್ ಏನೋ ಸಿನಿಮಾ ರಿಲೀಸ್ ಆಗಿದೆ ಅಲ್ವಾ. ಹತ್ತತ್ರ ಒಂದು 120-125 ಸಿನಿಮಾ ನೋಡಿದ್ವಿ ಹೋದ್ ಲಾಸ್ಟ್ ಇಯರ್. ನಾನು 125 ಸಿನಿಮಾ ಥಿಯೇಟರ್ ನೋಡಿದ್ದೆ ನಾನು. ಇನ್ನು ಅದ್ ಬಿಟ್ಟು ಇನ್ನೇನು ವೈರಸ್ ಎಲ್ಲ ಸಿನಿಮಾ ನೋಡೋ ಅಭ್ಯಾಸ ನನಗೆ ಇಲ್ಲ. ಯಾವ ಸಿನಿಮಾ ನೋಡಲ್ಲ. ಆಮೇಲೆ ನಾನು OTT ಸಿನಿಮಾ ನೋಡಲ್ಲ.
ಬೇರೆ ಬೇರೆ ಅದು ಇದು ಬರುತ್ತಲ್ಲ. ಹ್ಮ್. ಇದು ನಂಗೆ ಥಿಯೇಟ್ರೆ, ಅವತ್ತು ಥಿಯೇಟ್ರೆ, ಇವತ್ತು ಥಿಯೇಟ್ರಲ್ಲಿ ಸಿನಿಮಾ ನೋಡೋದು. ಅದ್ರ 125-130 ಸಿನಿಮಾ ಥಿಯೇಟ್ರಲ್ಲೇ ನೋಡಿದ್ದೀನಿ ನಾನು. ಓಕೆ. ಕೆಲವರ ಶೂಟಿಂಗ್ ಅನಿವಾರ್ಯ ಆದ ಕಾರಣ ನೋಡಕ್ ಆಗಿಲ್ಲ ಅಷ್ಟೇ ಬಿಟ್ರೆ ಹ್ಮ್. ಮಿಕ್ಕಿದ ಥಿಯೇಟರ್ 105 ಸಿನಿಮಾ ಥಿಯೇಟರ್ ನೋಡಿದ್ವಿ. ಸೊ ಫೈನಲಿ ಹೊಸ ವರ್ಷದ ಹೊಸ್ತಿಲಿನಲ್ಲಿದೀವಿ. ಸೊ ಏನ್ ರೆಸಲ್ಯೂಷನ್, ಈ ವರ್ಷ ಇಂಥದ್ದೇನೋ ಮಾಡ್ಬೇಕಪ್ಪ, ಈ ಚೇಂಜ್ ಓವರ್ ಇರ್ಲಿ? ಐ ಥಿಂಕ್ ಮೋಸ್ಟ್ಲಿ ಈ ವರ್ಷ ಒಂದ್ 3-4 ಕತೆ ಕೇಳಿದೀನಿ ಹೀರೋ ಆಗಿ. ಐ ಥಿಂಕ್ ಹೀರೋ ಆಗಿ ನಾವು 3-4 ಸಿನಿಮಾ ಮಾಡ್ಬೇಕು ಅಂತ ಥಾಟ್ ನಂಗಿದೆ. ಈಗ ಒಂದಂತೂ ಸ್ಟಾರ್ಟ್ ಆಗುತ್ತೆ, ಈಗ ಶೂಟಿಂಗ್ ಮುಗಿಸ್ಬಿಡ್ಬೇಕು, ರಿಲೀಸ್ ನೆಕ್ಸ್ಟ್ ರಿಲೀಸ್ ಬರ್ಬೇಕು ಅಂತ ಥಾಟ್ ಇದೆ. ಒಂದಂತೂ ಈಗ ಸ್ಟಾರ್ಟ್ ಆಗುತ್ತೆ, ಈ ಶೂಟ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದೆರಡು ಕತೆಗಳನ್ನ ಕೇಳಿದೀನಿ, ಹತ್ತತ್ರ ಸುಮಾರು ಕತೆಗಳನ್ನ ಕೇಳಿದೀನಿ. ಬಟ್ 1-2 ಸಿನಿಮಾ ಒಪ್ಕೊಂಡು 1-2 ಸಿನಿಮಾ ಈ ವರ್ಷ 2 ಸಿನಿಮಾ ಹೀರೋ ಆಗಿ ಮಾಡ್ಲೇಬೇಕಂತ ಡಿಸಿಷನ್ ತಗೊಂಡಿದ್ದೀನಿ. ಅದನ್ ಸಪೋರ್ಟಿಂಗ್ ಆರ್ಟಿಸ್ಟ್ ಸಿನಿಮಾ ಬರ್ತಾನೆ ಇರ್ಬಿಡಿ. ನಾನು ಫ್ರೀ ಇದ್ರೆ 10 ಮಾಡ್ತೀನೋ 15 ಮಾಡ್ತೀನೋ 5 ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅದು ಎಷ್ಟು ಬರುತ್ತೋ ಅಷ್ಟು ಸಿನಿಮಾ ಒಪ್ಕೊಂಡು ಮಾಡ್ತಾ ಇರ್ತೀನಿ. ಹೀರೋ ಆಗುತ್ತೆ 2 ಸಿನಿಮಾ ನೋಡ್ಕೊಂಡು ಥಾಟ್ ಇದೆ. ಓಕೆ, ಈಗ ಸಿನಿಮಾದಲ್ಲೇ ಬಿಸಿ ಆಗ್ಬಿಟ್ಟಿದ್ದೀರಾ, ಒಂದಷ್ಟು ಆಪ್ಷನ್ಸ್ ಗಳು ಬರ್ತಾನೆ ಇದೆ ಸಾಲಾಗಿ. ಸೊ ಮತ್ತೆ ಈಗ ಯಾವ್ದಾದ್ರು ಸೀರಿಯಲ್ ಕರೆದ್ರೆ ಹೋಗ್ತೀರಾ? ಇಲ್ಲ ಅಂದ್ರೆ ಅದಕ್ಕೆ ತುಂಬಾ ಜನ ಕರೆದಿರಿ. ರೀಸೆಂಟ್ ಆಗಿ ನಿನ್ನೆ ಬೆಳಿಗ್ಗೆನೂ ಪಾಪ ಯಾರು ಕೇಳಿದ್ರು ನನಗೆ ಸೀರಿಯಲ್. ಆಕ್ಚುಲಿ ನಂಗೆ ಡೇಟ್ ಅಡ್ಜಸ್ಟ್ ಮಾಡಕ್ಕಾಗಲ್ಲ ಸಿನಿಮಾದು ಸೀರಿಯಲ್ದು. ಫೈನಲ್ ಆಗಿ ಈಗ ಒಂದು ನಿಮ್ಮನ್ನ ಸೀರಿಯಲ್ ಅಲ್ಲಾಗಿರ್ಬಹುದು, ಸಿನಿಮಾದಲ್ಲಿ ನೋಡಿ ಬೆಳೆಸ್ತಾ ಇರುವಂತಹ ಕನ್ನಡ ಅಭಿಮಾನಿಗಳಿಗೆ, ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅವರು ಕೊಟ್ಟರು ಅಂದ್ರೆ, ಈಗ ನನ್ಗೆ ಬ್ಯುಸಿಯಾಗಿ ಕೆಲಸ ಮಾಡ್ತೀನಿ ಅಂದ್ರೆ ವರದನ್ ಏನೋ ಇಷ್ಟಪಟ್ಟಿದ್ರ ಕಾರಣಕ್ಕೆ ಸಿನಿಮಾ ಕ್ಯಾಸ್ಟ್ ಮಾಡ್ತಾ ಇಲ್ಲ. ಅಂದ್ರೆ ಇಷ್ಟಪಡಲ್ಲ ಯಾವ್ದೇ ಕಾರಣಕ್ಕೆ ಕ್ಯಾಸ್ಟ್ ಮಾಡಲ್ಲ. ಅವ್ರು ಇಷ್ಟಪಟ್ಟಿದ್ದಕ್ಕೆ ಈ ಬಟ್ಟೆ, ಇವತ್ತು ಕಾರ್ ಓಡಾಡ್ತೀವಿ, ಊಟ ಮಾಡ್ತಿದೀವಿ, ನಾವೆಲ್ಲ ಬದುಕ್ತೀವಿ ಅಂದ್ರೆ ಅವ್ರು ಕೊಟ್ಟರು ಭಿಕ್ಷೆ ಅದಷ್ಟೇ. ಭಿಕ್ಷೆ ನಾವೆಲ್ಲ ಬದುಕ್ತಾ ಇದೀವಿ. ಯಾವಾಗ್ಲೂ ಹಿಂಗೆ ಭಿಕ್ಷೆ ಆಗ್ತಿರ್ಲಿ ಅಂತ ಗೊತ್ತಿನ ಅಷ್ಟೇ. ಓಕೆ, ಧನ್ಯವಾದಗಳು ಸಾಕಷ್ಟು ವಿಚಾರಗಳನ್ನ ನಮ್ ಜೊತೆ ಹಂಚಿಕೊಂಡಿದ್ದಕ್ಕೆ. ಇದಾಗಿತ್ತು ನಾನು ನನ್ನ ಲೈಫ್ ಇವತ್ತಿನ ವಿಶೇಷ ಕಾರ್ಯಕ್ರಮ. ಇದೇ ರೀತಿ ಮತ್ತಷ್ಟು ನಟ ನಟಿಯರನ್ನ ನಿಮ್ಗೆ ಪರಿಚಯ ಮಾಡಿಸ್ಕೊಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇರ್ತೀವಿ. ನೋಡ್ತಾ ಇರಿ BN TV, ಇದು ನಿಮ್ಮ ಧ್ವನಿ. BN TV, ಇದು ನಿಮ್ಮ ಧ್ವನಿ.